ಕಳೆದ 15 ದಿನಗಳಿಂದ ನಾಪತ್ತೆಯಾಗಿದ್ದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಇಂದು ದಿಢೀರ್ ಪ್ರತ್ಯಕ್ಷರಾಗಿದ್ದಾರೆ. ನಾನು ಬೆನ್ನು ನೋವಿನಿಂದ ಬಳಲುತ್ತಿದ್ದು ಚಿಕಿತ್ಸೆಗಾಗಿ ಮುಂಬೈಗೆ ತೆರಳಿದ್ದೆ ಅಂತ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಅಸಮಾಧಾನ ಹೊಂದಿದ್ದು ನಿಜ, ಆದರೆ ಅದೆಲ್ಲವೂ ಸದ್ಯದಲ್ಲೇ ಬಗೆಹರಿಯಲಿದೆ. ನಾನು ಕೊನೆವರೆಗೂ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ ಎಂದಿದ್ದಾರೆ. ಮುಂದಿನ ತಿಂಗಳು ಬಜೆಟ್ ಮಂಡನೆ ಹಿನ್ನೆಲೆ ಸಿಎಂ ಕುಮಾರಸ್ವಾಮಿ ರೈತ ಮುಖಂಡರ ಜೊತೆ ಸಭೆ ನಡೆಸಲಿದ್ದಾರೆ. ವಿಧಾನಸೌಧದಲ್ಲಿ ಬಜೆಟ್ನ ಪೂರ್ವಭಾವಿ ಸಭೆ ನಡೆಯಲಿದ್ದು ಹಲವು ನಾಯಕರು ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ಈ ಸಭೆಯನ್ನ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ಬಹಿಷ್ಕಾರ ಮಾಡಿದ್ದು ಲಿಖಿತ ರೂಪದ ಸಲಹೆಯನ್ನ ರವಾನಿಸಿವೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬರ ಪರಿಶೀಲನೆ ಮುಂದುವರೆಸಿದ್ದಾರೆ. ನಿನ್ನೆ ಚಾಮರಾಜನಗರ ಜಿಲ್ಲೆಯಲ್ಲಿ ರೈತರ ಹೊಲಗಳಿಗೆ ಭೇಟಿ ನೀಡಿದ್ದ ಬಿಎಸ್ವೈ ತಂಡ ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಮುಳಬಾಗಿಲಿಗೂ ತೆರಳಿ ಬರ ಅಧ್ಯಯನ ನಡೆಸಲಿದ್ದಾರೆ. ಮುಳಬಾಗಿಲಿನಲ್ಲಿ ಕುರುಡುಮಲೈ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ ಬಳಿಕ ಬರ ವೀಕ್ಷಣೆ ಕಾರ್ಯ ಕೈಗೊಳ್ಳಲಿದ್ದಾರೆ. ರಾಯಚೂರು ಜಿಲ್ಲೆ ಲಿಂಗಸುಗೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹೊಲಗೇರಿ ಬೈಕ್ ಏರಿ ಜನರ ಸಮಸ್ಯೆ ಆಲಿಸಿದ್ದಾರೆ. ಬಡಾವಣೆಯಲ್ಲಿ ಕುಡಿಯುವ ನೀರು, ಚರಂಡಿ, ಮೂಲಭೂತ ಸೌಕರ್ಯಗಳ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಸಿಸಿ ರಸ್ತೆಗಳು ಇಲ್ಲದ ಬಡಾವಣೆಗಳನ್ನು ಗುರುತಿಸುವಂತೆ ಪುರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಶಾಸಕರ ಬೈಕ್ ರೈಡ್ ವಿಡಿಯೋ ಇದೀಗ ವಾಟ್ಸ್ಆಪ್ನಲ್ಲಿ ಫುಲ್ ವೈರಲ್ ಆಗಿದೆ. ಗಣರಾಜ್ಯೋತ್ಸವ ಅಂಗವಾಗಿ ನಾಳೆ ದೆಹಲಿಯ ರಾಜ್ಪಥ್ನಲ್ಲಿ ಪರೇಡ್ ನಡೆಯಲಿದ್ದು ಈ ಪರೇಡ್ನಲ್ಲಿ ಭಾಗಿಯಾಗುವಂತೆ ಬೆಂಗಳೂರಿನ ಬಾಲಕಿಗೆ ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನ ನೀಡಿದ್ದಾರೆ. ಯಶವಂತಪುರದ ನವ್ಗೀಸ್ ಶಿಕ್ಷಣ ಸಂಸ್ಥೆಯಲ್ಲಿ ಓದುತ್ತಿರುವ 16 ವರ್ಷದ ದೇವಿಕಾ ಸಂತೋಷ್ 12ನೇ ತರಗತಿಯ ಸಿಬಿಎಸ್ಇ ಪರೀಕ್ಷೆಯಲ್ಲಿ 99.2% ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ರು. ಈ ಹಿನ್ನೆಲೆ ಈ ಅವಕಾಶ ಒಲಿದು ಬಂದಿದೆ. ಸಿ ವಾಟರ್ ಸಮೀಕ್ಷೆ ದೇಶದಲ್ಲಿ ಅತಂತ್ರ ಸರ್ಕಾರದ ಮುನ್ಸೂಚನೆ ನೀಡಿದ ಬೆನ್ನಲ್ಲೇ ಆರ್ಬಿಐನ ಮಾಜಿ ಗವರ್ನರ್ ರಘುರಾಂ ರಾಜನ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಆಗಾಗ ಮೋದಿ ಸರ್ಕಾರದ ಕಾಲೆಳೆಯುವ ರಘುರಾಂ ರಾಜನ್ ಇದೀಗ 2019ರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಭಾರತದ ಆರ್ಥಿಕತೆಯ ಮಟ್ಟ ಕುಸಿಯುವ ಸಾಧ್ಯತೆ ಇದೆ ಅಂತ ಎಚ್ಚರಿಸಿದ್ದಾರೆ. ಪ್ರಧಾನಿ ಮೋದಿಯ ಮಧ್ಯಪ್ರವೇಶದಿಂದಾಗಿ 30 ವರ್ಷಗಳಿಂದ ಕೈ ಸೇರದ ಪಿಂಚಣಿ ಹಣ ಕೊನೆಗೂ ವೃದ್ಧಿಯೊಬ್ಬರ ಕೈ ಸೇರಿದೆ. ಪ್ರಧಾನಿ ಆದೇಶದ ಮೇರೆಗೆ ಭಾರತೀಯ ಸೇನಾ ಅಧಿಕಾರಿಯ ಪತ್ನಿಗೆ ರಕ್ಷಣಾ ಸಚಿವಾಲಯ ಪಿಂಚಣಿ ನೀಡಲು ಮುಂದಾಗಿದೆ. 29 ವರ್ಷದಲ್ಲಿ ನೀಡಬೇಕಾಗಿದ್ದ 75 ಲಕ್ಷ ಪಿಂಚಣಿ ಹಣ ಮತ್ತು ಅದರ ಬಡ್ಡಿ ಜೊತೆಗೆ ಸುಮಾರು 1 ಕೋಟಿ ಮೊತ್ತವನ್ನ ನೀಡೋಕೆ ಮುಂದಾಗಿದೆ. ಕೆಜಿಎಫ್ ಮತ್ತೊಂದು ದಾಖಲೆ ಬರೆದಿದ್ದು ಬುಕ್ ಮೈ ಶೋ ಆಪ್ನಲ್ಲಿ 4 ಲಕ್ಷಕ್ಕೂ ಅಧಿಕ ವೋಟ್ಗಳನ್ನು ಗಳಿಸಿದ ಏಕೈಕ ಕನ್ನಡ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಕೆಜಿಎಫ್ ಸಿನಿಮಾ ಪಾತ್ರವಾಗಿದೆ. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲಿ ಇಷ್ಟೊಂದು ವೋಟ್ ಗಳಿಸಿದ 3ನೇ ಸಿನಿಮಾ ಇದಾಗಿದೆಯಂತೆ. ಇನ್ನು ಬಾಹುಬಲಿ ಪಾರ್ಟ್ 2, ರೋಬೋ ಪಾರ್ಟ್ 2 ಮೊದಲೆರಡು ಸ್ಥಾನದಲ್ಲಿದ್ರೆ ಕೆಜಿಎಫ್ 3ನೇ ಸ್ಥಾನದಲ್ಲಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಚಿತ್ರದ ಟ್ರೇಲರ್ ಶಿವಮೊಗ್ಗದಲ್ಲಿ ರಿಲೀಸ್ ಆಗಿದೆ. ಟ್ರೇಲರ್ ಜಬರ್ದಸ್ತ್ ಆಗಿ ಮೂಡಿ ಬಂದಿದ್ದು ಅಪ್ಪು ಫ್ಯಾನ್ಸ್ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ಸಿನಿಮಾವನ್ನ ರಾಕ್ಲೈನ್ ನಿರ್ಮಿಸಿದ್ದು ಪವನ್ ಒಡೆಯರ್ ನಿರ್ದೇಶನ ಮಾಡಿದ್ದಾರೆ. ಇನ್ನು ಅಪ್ಪುಗೆ ನಾಯಕಿಯರಾಗಿ ರಚಿತಾ ರಾಮ್, ಅನುಪಮಾ ಪರಮೇಶ್ವರನ್ ಕಾಣಿಸಿಕೊಂಡಿದ್ದಾರೆ. ರಜಪೂತರ ತೀವ್ರ ವಿರೋಧದ ನಡುವೆಯೂ ಬಾಲಿವುಡ್ ಮೋಸ್ಟ್ ವೇಟೆಡ್ ಸಿನಿಮಾ ಮಣಿಕರ್ಣಿಕಾ ತೆರೆಗೆ ಅಪ್ಪಳಿಸಿದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಜೀವನ ಚರಿತ್ರೆ ಮೇಲೆ ಆಧಾರಿತ ಈ ಸಿನಿಮಾದಲ್ಲಿ ಕಂಗನಾ ರಣಾವತ್ ರಾಣಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ದೇಶಾದ್ಯಂತ ಹಲವು ಥಿಯೇಟರ್ಗಳಲ್ಲಿ ಮಣಿಕರ್ಣಿಕಾ ರಿಲೀಸ್ ಆಗಿದ್ದು ಅಭಿಮಾನಿಗಳು ಝಾನ್ಸಿ ರಾಣಿಯನ್ನ ಕಣ್ತುಂಬಿಕೊಂಡಿದ್ದಾರೆ.